ವೆಲ್ಕಮ್ ಟು ಸ್ಮಾರ್ಟ್ ಸಿ ಎನ್ ಸಿ ಟೆಕ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಿ ಎನ್ ಸಿ ಮಿಷಿನಲ್ಲಿ ಐ ಡಿ ಬೋರ್ ಮಾಡೋದೆ ಹೆಂಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಐ ಡಿ ಬೋರಿಂಗ್, ಐ ಡಿ ಟರ್ನಿಂಗ್ ಸೊ ಮಾಡೋಣ. ಇದು ಒಂದು ಡ್ರಾಯಿಂಗ್ ತೊಗೊಂಡಿದ್ದೀನಿ ಸುಮ್ಮನೆ. ಇದು 40 ಡೇಯ ಸ್ಟಾಕ್ ಇದೆ, 40 ರಾ ಮೆಟೀರಿಯಲ್ 40 ಇದೆ ಐ ಡಿ. ಸೊ ನಾನು 50 ಡಯಾಮೀಟ್ರಿಗೆ ಬೋರ್ ಮಾಡೋಣ. ಸೊ 50ಗೆ ಬೋರ್ ಮಾಡೋಣ. ಇದು ನಾನು G01 ಯೂಸ್ ಮಾಡ್ಕೊಂಡೆ ಬೋರ್ ಮಾಡ್ತಾಯಿದ್ದೀನಿ. ಸೊ ನಾವು ಒಂದು G71 ಬೇಕಾದ್ರೂ ಯೂಸ್ ಮಾಡ್ಕೊಂಡು ಬೋರ್ ಮಾಡ್ಬೋದು, G72 ಯೂಸ್ ಮಾಡ್ಕೊಂಡು ಬೋರ್ ಮಾಡ್ಬೋದು. ಸೊ G01 ಯೂಸ್ ಮಾಡ್ಕೊಂಡೆ ಬೋರ್ ಮಾಡ್ಬೋದು. ಸೊ ನಿಮಗೆ ಯಾವ ಥರ ಈಸಿ ಆಗುತ್ತೋ ಆ ಥರ ಮಾಡಿ. ಸೊ ನಾನಿವತ್ತು ನಾನೆಲ್ಲ ವೀಡಿಯೋನೂ ಮಾಡ್ತೀನಿ, G71 ಮಾಡ್ತೀನಿ, G72 ಬೋರ್ ಮಾಡೋದನ್ನು ಮಾಡ್ತೀನಿ. ಸೊ ಈಗ G01 ಯೂಸ್ ಮಾಡ್ಕೊಂಡು ಬೋರ್ ಮಾಡೋದನ್ನ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ರಾ ಮೆಟೀರಿಯಲ್ 40 ಇದೆ, ನಾನು 50ಗೆ ಬೋರ್ ಮಾಡೋಣ. ಸೊ ಪ್ರೋಗ್ರಾಮ್ ನಂಬರು ಒಂದು ತೊಗೊತೀನಿ, O50. ಸುಮ್ಮನೆ ಒಂದು ಪ್ರೋಗ್ರಾಮ್ ನಿಮ್ಗೆ ಯಾವ ನಂಬರ್ ಬೇಕೋ ಅದು ತೊಗೊಳ್ಳಿ. ಸೊ O50 ಮತ್ತು N1 ಸೀಕ್ವೆನ್ಸ್ ನಂಬರು ಎಂಡ್ ಬ್ಲಾಕು, ಮತ್ತು G28 U0.0 W0.0 ಎಂಡ್ ಬ್ಲಾಕ್. ನೆಕ್ಸ್ಟು T0303 ಟೂಲ್ ನಂಬರ್ 3 ಆಫ್ಸೆಟ್ ನಂಬರ್ 3. ನೆಕ್ಸ್ಟು G97 S1000 M03 ಎಂಡ್ ಬ್ಲಾಕು. ನೆಕ್ಸ್ಟು G0X. ಸೊ 40 ಇದೆ ರಾ ಮೆಟೀರಿಯಲ್ಲು. ಸೊ 40ಗೆ X 40.0 ಕೊಡ್ತಾಯಿದ್ದೀನಿ. Z20.0 M08 ಕೂಲೆಂಟ್ ಆನು. ನೆಕ್ಸ್ಟ್ ಇನ್ನೊಂದು ಲೈನ್ G0 Z2.0. ಸೊ ಇಷ್ಟು ಎಲ್ಲ ಪ್ರೋಗ್ರಾಮಲ್ಲೂ ಇರುತ್ತೆ ಅಂತ ನಾನು ಹೇಳಿದ್ದೀನಿ, ಎಲ್ಲ ಪ್ರೋಗ್ರಾಮಲ್ಲೂ ಬರಿತಾ ಇದ್ದೀನಿ. ಸೊ ಇಷ್ಟು ಕಾಮನ್ ಆಗಿರುತ್ತೆ. ಇವಾಗ ಬೋರ್ ಮಾಡೋಣ. G0 ಇದೆಲ್ಲ ಟೂಲು ಇಲ್ಲಿದೆ ಅಂದರೆ ಹತ್ರಕ್ಕೆ ಬರೋದು. ಸೊ ಇಲ್ಲಿ ಟರೆಟ್ ಇದೆ ಅಂದರೆ ಇಲ್ಲಿ ಟೂಲು ಸೆಲೆಕ್ಟ್ ಮಾಡೋದು, ಮತ್ತು ಕೂಲೆಂಟ್ ಆನ್ ಆಗೋದು, ಮತ್ತು ಸ್ಪಿಂಡಲ್ ಸ್ಟಾರ್ಟ್ ಆಗೋದು. ಸೊ ಅದಕ್ಕೆಲ್ಲ ಇದು ಪ್ರೋಗ್ರಾಮು. ಸೊ ಈಗ ಇಲ್ಲಿ ಟೂಲು ಇಲ್ಲಿಗಾನ ಬಂದಿದೆ. ಸೊ ಇಲ್ಲಿ ಬರೆದಿದ್ದೀನಿ ಆಲ್ರೆಡಿ G0X40 Z20 ಅಂತ. ಸೊ ಇಲ್ಲಿಗೆ ಬಂತು. ಮತ್ತು ಇನ್ನೊಂದು ಲೈನ್ ಬರೆದಿದ್ದೀನಿ G0 Z2.0 ಅಂತ. ಸೊ ಇಲ್ಲಿಗೆ ಬಂತು 2.0 ಅಂತ. ಸೊ ಓಕೆನಾ. ಇಲ್ಲಿಗೆ ಈಗ ಟರ್ನಿಂಗ್ ಐ ಡಿ ಬೋರಿಂಗ್ ಬರಿತಾ ಇದ್ದೀನಿ. G01 Z ಮೈನಸ್ ಇದು ಎಷ್ಟಿದೆ ನಿಮಗೆ ಡ್ರಾಯಿಂಗಲ್ಲಿ ಎಷ್ಟು ಲೆಂತ್ ಇರುತ್ತೋ ಅಷ್ಟು ಬರ್ಕೊಬೋದು. ನಾನು ಎಕ್ಸಾಂಪಲ್ಗೆ ಅಂದರೆ ಸುಮ್ಮನೆ ಒಂದು 30 mm ಲೆಂತ್ ಬರಿತೀನಿ. ಸೊ 30 ಲೆಂತ್ ಇದೆ ಅಂದರೆ 30ಗೆ ಬೋರ್ ಮಾಡೋಣ. G01 Z ಮೈನಸ್ 30.0. ಓಕೆ. ಫೀಡ್ ಬಂದ್ಬಿಟ್ಟು 0.2. G01 Z ಮೈನಸ್ 30 F0.2 ಅಂದರೆ 40 ಡಯಾಮೀಟ್ರಿಗೆ ಬಂದು ಇಲ್ಲಿಂದ ಒಂದು ಪಾಸಿಂಗೆ 0.2 ಫೀಡಲ್ಲಿ ಈ ಥರ ಬಂತು. ಮತ್ತು ಈಗ ವಾಪಸ್ ಕೆಳಗಡೆಗೆ ಬರೋಕ್ಕೆ ಇನ್ನೊಂದು ಲೈನ್ ಬರಿತಿದ್ದೀನಿ G0X. ಸೊ 40 ಇದೆಯಾ, 38.0 2 mm ಇದು ಕೆಳಗಡೆ 38.0. Z ಅಲ್ಲೇ ಬರಿಬೋದು 2.0. ಸೊ 2.0 ಇಲ್ಲಿದೆಯಲ್ಲ ಇಲ್ಲಿಗೆ. ಸೊ ಈಗ ಈ ಥರ ಬಂತು ಪಾಸು, ಒಂದು ಟರ್ನು, ಒಂದು ಲೈನು. ಸೊ ಮತ್ತು ಎಕ್ಸು G0 38. ಸೊ 2 mm ಕೆಳಗೆ. ಸೊ ಮತ್ತು Z2. ಸೊ ಇಲ್ಲಿಗೆ ಹಿಂಗೆ ಬರುತ್ತೆ. ಸೊ ಟೇಪರ್ G0 ಬರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಲೈನು G0X. ನಾವೀಗ 40ಗೆ ಒಂದು ಪಾಸ್ 40ಗೆ ಟರ್ನ್ ಮಾಡಿದ್ದೀವಿ. ಸೊ ಈಗ 42 ನಾನು 1 mm ಡೆಪ್ತ್ ಆಫ್ ಕಟ್ ಕೊಡ್ತಾಯಿದ್ದೀನಿ, 2 mm.
ಸೊ ನೀವು ಮೆಟೀರಿಯಲ್ಲು ಜಾಬು ಅದನ್ನು ನೋಡ್ಕೊಂಡು ಕೊಡಬೇಕಾಗುತ್ತೆ. ನಾನು ಸುಮ್ಮನೆ ತೋರಿಸೋದಕ್ಕೆ 2 mm ಕೊಡ್ತಾಯಿದ್ದೀನಿ ಬೇಗ ಪ್ರೋಗ್ರಾಮ್ ಮುಗಿಸೋದಕ್ಕೋಸ್ಕರ. ಸೊ 40 ಆಯಿತು. ಈಗ 42 ಇಲ್ಲಿಗೆ ಬರುತ್ತಾ, 42 ಈಗ X42.0 ಓಕೆ ಹಿಂಗೆ ಬಂತು, ಟರ್ನ್ ಆಯಿತು. ಮತ್ತು G0 X38 Z22.0 ಮತ್ತೆ ಹಿಂಗೆ ವಾಪಸ್ ಬಂತು. ಮತ್ತು 40 ಆಲ್ರೆಡಿ ಆಗಿತ್ತು, ಈಗ 42 ಅದಕ್ಕಿಂತ ಒಂದು ಸ್ವಲ್ಪ 2 mm ಮೇಲೆ. ಈಗ ಇಲ್ಲಿ ಇನ್ನೊಂದು ಲೈನ್ ಬರಿತೀನಿ, G01 Z-30.0 F0.2. ಸೊ ಆಗಲೇ 40 ಆಯಿತು. ಈಗ 42ಗೆ ಒಂದು ಲೈನು ಈ ಥರ ಇನ್ನೊಂದು ಪಾಸ್ ಬರುತ್ತೆ 42ಗೆ. ಸೊ ಅದಾದಮೇಲೆ G01 X G0 X. ಸೊ 42 ಆಯಿತು. ಈಗ 40.0 Z2.0 G0 ಲೆವೆಲ್ಲಿ ಆಯಿತು. ಇಲ್ಲಿ ಟರ್ನು ಮತ್ತೆ ಹಿಂಗೆ ವಾಪಸ್ ಬರುತ್ತೆ 2 mm Z ಮತ್ತು G0 X. ಸೊ ಎಷ್ಟಕ್ಕೆ ನಾವು ಈಗ ಮಾಡಿರೋದು 42ಗೆ ಟರ್ನ್ ಮಾಡಿದ್ದೀವಿ. ಸೊ ಇಲ್ಲಿ ನಾನು ಹಿಂಗೆ ಗೆರೆ ಹಾಕ್ತೀನಿ. 42 ಆಯಿತು. ಈಗ 44. ಸೊ ಇನ್ನೂ 2 mm 44.0 Z ಇಲ್ಲ X 44.0 ಇಲ್ಲಿ ಬಂತು. ಮತ್ತು G01 Z-30.0 F0.2. ಸೊ ಮತ್ತೆ ಟರ್ನ್ ಆಯಿತಾ, 44ಕ್ಕೆ ಟರ್ನ್ ಆಯಿತು. ಸೊ ಮತ್ತೆ ವಾಪಸ್ ಬರಬೇಕು. ಸೊ 44ಕ್ಕೆ ಹಿಂಗೆ ಬಂತು, ಟರ್ನ್ ಆಯಿತು Z ಲೆಂತ್ಗೆ. ಈಗ G0 X 44 ಹೋಗಿದೆಯಾ, 42 ಕೊಡೋದು ಅಷ್ಟೇ 2 mm 42.0 Z2.0. ಮತ್ತು ಇನ್ನೂ ಒಂದು ಲೈನು G0 X 44 ಆಗಿದೆಯಾ, ಈಗ 46.0. ಸೊ ಇಲ್ಲೊಂದು ಹಿಂಗೆ ಡಾಟ್ ಹಾಕ್ತೀನಿ ಅರ್ಥ ಆಗಲಿ ಅಂತ, ಈಸಿ 2 mm ಕೂಡೋದಕ್ಕೋಸ್ಕರ ಅಷ್ಟೇ. ಸೊ 46 ಆಯಿತು. ನೆಕ್ಸ್ಟು G01 Z-30.0 F0.2. ಸೊ ಈ ಥರ 30 ಲೆಂತ್ಗೆ 46ಗೆ ಟರ್ನ್ ಆಯಿತು. ಮತ್ತು G0 X 46 ಆಗಿದೆಯಾ, 44.0 Z2.0 ಮತ್ತು G0 X 46 ಆಗಿದೆಯಾ, 48.0 2 mm 48.0 G0 ಆಯಿತು. ನೆಕ್ಸ್ಟು ಇಲ್ಲಿ ಬರಿತೀನಿ G01 Z -48ಗೆ -30 ಬೋರ್ ಆಗಬೇಕು 30.0 F0.2. ಮತ್ತು G0 X ಇಲ್ಲಿಗೆ 48ಗೆ ಬೋರ್ ಆಗಿದೆಯಾ, ಈಗ 2 mm ಕೆಳಗೆ ಇಳಿಸ್ಬೇಕು ಅಂದರೆ 46.0 X 46.0 G0 Z2.0 ಮತ್ತು G0 X 48ಗೆ ಟರ್ನ್ ಆಗಿದೆ ಈಗ. ಸೊ 48 49 50.0 ಮತ್ತು G01 Z -30.0 F0.2. ಸೊ 50 ಟರ್ನ್ ಆಯಿತು. ಮತ್ತು G0 X 48.0 Z2.0 ಮತ್ತು ಈಗ 48 ಎಲ್ಲ ಟರ್ನ್ ಆಗಿ ಇಲ್ಲಿಗೆ ಬಂತು ವಾಪಸ್ಸು. ಮತ್ತು G28 U 0.0 W 0.0 M05. ಸೊ ಇಲ್ಲಿ ವಾಪಸ್ ಬಂದಾಗಲೇ M08 ಕೊಡ್ಬೋದು, ಕೂಲೆಂಟ್ ಆಫ್ ಆಯಿತು. ಮತ್ತು ಹೋಮ್ ಪೊಸಿಷನ್ ಹೋಗಿ ಸ್ಪಿಂಡಲ್ ಸ್ಟಾಪ್ ಆಯಿತು M01. ಇಲ್ಲಿಗೆ ಪ್ರೋಗ್ರಾಮ್ ಎಂಡ್ ಆಯಿತು. ಸೊ ಇದು ಕಾನ್ಸೆಪ್ಟ್ ಏನಪ್ಪ ಅಂದರೆ, ಬೋರ್ ಯಾವ ಥರ ವರ್ಕ್ ಆಯಿತು ಅಂದರೆ, ಇಲ್ಲಿ ಬರಿತೀನಿ, ಇಲ್ಲಿ ನೋಡ್ತಾಯಿರಿ, ಇಲ್ಲಿ ನೋಡ್ತಾಯಿರಿ. ಸೊ ಹೋಮ್ ಪೊಸಿಷನಿಗೆ ಬಂತು, ಟೂಲ್ ಇಲ್ಲಿಗೆ ಬಂತು ಅಂದರೆ ಇಲ್ಲಿಂದ ಈಗ ಶುರು ಮಾಡ್ತಾಯಿದ್ದೀನಿ. ಹೋಮ್ ಪೊಸಿಷನಿಂದ 40ಗೆ ಒಂದು ಪಾಸ್ ಇಲ್ಲಿಂದ
ಝಡ್ಡು 40ಗೆ 1 ಪಾಸ್ ಈ ಥರ ಬರುತ್ತೆ 30 mm ಲೆಂತ್ಗೆ. ಸೊ ಮತ್ತು 38ಗೆ G0 38ಗೆ Z20ಗೆ Z2.0ಗೆ ಈ ಥರ ವಾಪಸ್ ಬರುತ್ತೆ ಇಲ್ಲಿಗೆ. ಸೊ ನೆಕ್ಸ್ಟು 40 ಈಗ 40 ಒಂದು ಲೈನ್ ಆಯಿತು. ಈಗ 42ಗೆ ಇನ್ನೊಂದು ಲೈನ್ಗೂ ಕಳಿಸ್ಬೇಕು. ಹಿಂಗೆ 42 ಹೋಯ್ತು. ಮತ್ತು ಇಲ್ಲಿ ಈ ಥರ ಬೋರ 42ಗೆ Z-30. ಸೊ ಈ ಥರ ಬರುತ್ತೆ. ಮತ್ತು 42 ಆಗಿದೆ. ಮತ್ತೆ 2 40 ಹಿಂಗೆ ಬರುತ್ತೆ ಕೆಳಗೆ. ಸೊ Z2ಗೆ ಹಿಂಗೆ ಬರುತ್ತೆ. ಮತ್ತು 42 ಆಗಿದೆ ಲಾಸ್ಟ್ ಟೈಮ್. ಈ ಲೈನ್ 42 ಆಗಿದೆ. ಈಗ 44 ಇನ್ನು 2 mm ಮೇಲೆ ಹೋಯ್ತು. ಮತ್ತು Z30 ಹಿಂಗೆ ಬಂತು. ಮತ್ತು G0 Z2 ಮತ್ತೆ ಹಿಂಗೆ ಬಂತು. ಮತ್ತು 44ಗೆ ಆಯಿತು. 46 ಹೋಯ್ತು. 46 ಹೋಗಿ Z-30 ಇಲ್ಲಿ ಬರುತ್ತೆ. Z-30 ಹಿಂಗೆ ಬೋರ್ ಆಯಿತು. ಮತ್ತು 44 ಎಕ್ಸು. ಸೊ 46ಇಂದ 44 Z2 ಹಿಂಗೆ ಬರುತ್ತೆ ಹಿಂಗೆ. ಮತ್ತು 48ಗೆ ಹೋಗುತ್ತೆ. ಮತ್ತು ಥರ ಬೋರ್ ಆಗುತ್ತೆ. ಸೊ ಇಲ್ಲಿದೆ ಲೈನು. ಮತ್ತು ಈ ಥರ ಬೋರ್ ಆಗುತ್ತೆ ಈ ಲೈನು. ಮತ್ತು ಈ ಲೈನು 46 40 Z2 ಈಗ ಬರುತ್ತೆ. ಮತ್ತೆ ಹಿಂಗೆ ಹೋಗುತ್ತೆ. ಮತ್ತೆ ಹಿಂಗೆ ಟರ್ನ್ ಆಗುತ್ತೆ. ಸೊ ಈ ಥರ ಕಾನ್ಸೆಪ್ಟು. ಒಂದು ಪಾಸ್ ಹಿಂಗೆ ಹೋಗುತ್ತೆ. ಮತ್ತೆ ಹಿಂಗೆ ಬರುತ್ತೆ. ಮತ್ತೆ ಹಿಂಗೆ ಬರುತ್ತೆ. ಮತ್ತೆ ಹಿಂಗೆ ಹೋಗುತ್ತೆ. ಮತ್ತೆ ಹಿಂಗೆ ಟರ್ನ್ ಆಗುತ್ತೆ. ಮತ್ತೆ ವಾಪಸ್ ಬರುತ್ತೆ. ಮತ್ತೆ ಹಿಂಗೆ ಬರುತ್ತೆ. ಮತ್ತೆ ಸೊ ಈ ಥರ ಬೋರ್ ಆಗುತ್ತೆ. ಸೊ ಇದು G01 ಯೂಸ್ ಮಾಡ್ಕೊಂಡು ಬೋರ್ ಮಾಡಿರೋದು. ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ G71 ಯೂಸ್ ಮಾಡ್ಕೊಂಡು ಬೋರ್ ಮಾಡೋದು, ಮತ್ತು ನೆಕ್ಸ್ಟ್ ವೀಡಿಯೋಲಿ G72 ಯೂಸ್ ಮಾಡ್ಕೊಂಡು ಬೋರ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ವೀಡಿಯೋಗಳನ್ನ ಮಾಡ್ತೀನಿ. ಸೊ ಈ ಕಾನ್ಸೆಪ್ಟ್ ಏನಕ್ಕಪ್ಪ ಅಂದರೆ ನಮಗೆ ಸೈಕಲ್ ಟೈಮ್ ಬೇಗ ಆಗುತ್ತೆ. ಸೊ ನಾವು ಸೈಕಲ್ ಪ್ರೋಗ್ರಾಮ್ ಬರೆದ್ರೆ G71 72 ಥರ ಯೂಸ್ ಮಾಡ್ಕೊಂಡು ಸೈಕಲ್ ಪ್ರೋಗ್ರಾಮ್ ಬರೆದ್ರೆ ಲೈನ್ಗಳು ಕಡಿಮೆ ಆಗುತ್ತೆ. ಸೊ ಇಷ್ಟೊಂದು ಲೈನ್ ಬರೆಯೋ ಅವಶ್ಯಕತೆ ಇರೋಲ್ಲ. 2 ಲೈನ್ ಬರೆಯೋದು ಅಷ್ಟೇ ಅವಶ್ಯಕತೆ ಇರೋದು. ಸೊ ಅದರಲ್ಲಿ ಏನು ಯೂಸ್ ಆಗುತ್ತೆ ಅಂದರೆ ಲೈನ್ಗಳು ಕಡಿಮೆ ಆಗುತ್ತೆ. ಬರೆಯೋದು ಸ್ವಲ್ಪ ಪ್ರೋಗ್ರಾಮರ್ಗೆ ಈಸಿ ಆಗುತ್ತೆ ಸೈಕಲ್ ಪ್ರೋಗ್ರಾಮ್ ಬರೆಯೋದ್ರಿಂದ. ಆದರೆ ಸೈಕಲ್ ಟೈಮ್ ಜಾಸ್ತಿ ಆಗುತ್ತೆ. ಸೊ ಈ ಥರ ಲೈನ್ ಬರೆಯೋದ್ರಿಂದ ಸೈಕಲ್ ಟೈಮ್ ಕಡಿಮೆ ಆಗುತ್ತೆ. ಸೊ ಈ ಥರನೂ ಬರಿಬೋದು, ಆ ಥರನೂ ಬರಿಬೋದು. ನಿಮ್ಗೆ ಯಾವ ಥರ ಈಸಿ ಆಗುತ್ತೋ ಆ ಥರ ಕಲೀರಿ, ಆ ಥರ ಬರೀರಿ, ಎಲ್ಲ ಥರದ್ದು ಕಲೀರಿ. ಸೊ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ಪ್ರಾಕ್ಟೀಸ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು G71 G72 ಬೋರ್ ಮಾಡೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಮ್ಮ ವಿಡಿಯೋ ನೋಡಿ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.